ಒಂದ್ ಕಡೆ ಅಯೋಧ್ಯೆಯಲ್ಲಿ ರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ಅತ್ತ ರಾಜಕೀಯ ಅಖಾಡದಲ್ಲಿ ರಾಮ ರಾಜಕೀಯ ಜೋರಾಗಿದೆ. ಈ ಮಧ್ಯೆ ಜನವರಿ 22ರಂದು ರಜೆ ನೀಡಬೇಕು ಅನ್ನೋ ಕೂಗು ಜೋರಾಗ್ತಾ ಇದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ನಿವಾಸದ ಮುಂದೆ ಇವತ್ತು ಪ್ರತಿಭಟನೆ ಕೂಡ ನಡೆಯಿತು. ರಾಮೋತ್ಸವ ಇಡೀ ದೇಶದಲ್ಲಿ ರಾಮೋತ್ಸವದ ಸಂಭ್ರಮ ಕಳೆಗಟ್ಟಿದೆ. ದೇಶದ ಪ್ರತಿ ನಗರ, ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿಯಲ್ಲೂ ಜನ ರಾಮನ ಜಪ ಮಾಡುತ್ತಿದ್ದಾರೆ. ಜನವರಿ 22ರಂದು ರಾಮನ ಹಬ್ಬ ಆಚರಿಸಲು ಸಜ್ಜಾಗಿದ್ದಾರೆ. ಈ ಹಬ್ಬಕ್ಕೆ ಮತ್ತಷ್ಟು ಮೆರುಗು ತುಂಬಲು ಸರ್ಕಾರಿ ರಜೆ ಘೋಷಿಸುವಂತೆ ಆಗ್ರಹ ಕೇಳಿಬಂದಿದೆ. ಜನವರಿ 22ರಂದು ಸರ್ಕಾರಿ ರಜೆ ಘೋಷಣೆಗೆ ಆಗ್ರಹ. ರಾಮನ ವಿಗ್ರಹ ಹಿಡಿದು ಸಿಎಂ ನಿವಾಸ ಕಾವೇರಿ ಬಳಿ ಪ್ರತಿಭಟನೆ. ಮಹಾರಾಷ್ಟ್ರ ಸೇರಿ ಹಲವು ರಾಜ್ಯಗಳಲ್ಲಿ ಜನವರಿ 22ರಂದು ರಜೆ ಘೋಷಿಸಲಾಗಿದೆ. ಜನವರಿ 22ರಂದು ಕೇಂದ್ರ ಸರ್ಕಾರದ ನೌಕರರಿಗೆ ಅರ್ಧ ದಿನ ರಜೆ ನೀಡಲಾಗಿದೆ. ಹೀಗಾಗಿ ರಾಜ್ಯದಲ್ಲೂ ರಜೆ ಘೋಷಿಸುವಂತೆ ಸರ್ವ ಸಂಘಟನೆಗಳ ಒಕ್ಕೂಟ ಸಿದ್ದರಾಮಯ್ಯನವರಿಗೆ ಒತ್ತಾಯಿಸಿವೆ. ರಾಮನ ವಿಗ್ರಹ ಹಿಡಿದು ಸಿಎಂ ನಿವಾಸ ಕಾವೇರಿ ಎದುರು ಪ್ರತಿಭಟನೆ ನಡೆಸಿವೆ. ಸೋಮವಾರ ರಜೆ ನೀಡುವ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಪತ್ರ ಬರೆದಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿಲ್ಲ, ನೋಡ್ತೇನೆ ಅಂತಷ್ಟೇ ಹೇಳಿದ್ರು. 20ನೇ ತಾರೀಕು ಅಯೋಧ್ಯೆ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ರಾಜ್ಯದ ರಜೆ ಕೊಡಬೇಕಂತ ನಮಗೂ ಕೂಡ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ. ಯಾರು ಕೋಟೇಶ್ವರ ಪೂಜಾರಿ ಪತ್ರ ಬರೆದಿದ್ದಾರೆ. ಆ ಕೂಡ ಇವತ್ತು ನಿಮ್ಮನ್ನು ಕೇಳ್ಕೊಂಡಿದ್ದಾರೆ ಸರ್. ಗೊತ್ತಿಲ್ಲ ನನಗೆ, ನೋಡ್ತೀನಿ. ನಾನು ಇನ್ನೂ ಪತ್ರ ಬಂದಿಲ್ಲ. ರಜೆ ಕೊಡ್ತೀರಾ ಸರ್? ಇಲ್ಲಪ್ಪ, ನಾನು ಇನ್ನೂ ನಾವು ನೋಡೇ ಇಲ್ಲ, ಪತ್ರನೇ ನೋಡಿಲ್ಲ. ನೋಡ್ತೀವಿ. ಇತ್ತ ರಜೆ ಕುರಿತು ಪ್ರತಿಕ್ರಿಯಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ರಜೆ ಘೋಷಣೆ ಮಾಡಿ ಅನುಕೂಲ ಮಾಡಿಕೊಡಿ, ರಾಮ ಭಕ್ತರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಬೇಕು ಎಂದಿದ್ದಾರೆ. ಸಿಟಿ ರವಿ ಮಾತನಾಡಿ, ಎಲ್ಲವನ್ನೂ ಹೇಳಿಸಿಕೊಂಡು ಮಾಡಬೇಕಾ ಅಂತ ಗರಂ ಆದ್ರು. ಕೇಂದ್ರ ಸರ್ಕಾರ ಈಗಾಗಲೇ ಅರ್ಧ ದಿನ ರಜೆನ ಘೋಷಣೆ ಮಾಡಾಗಿದೆ. 4-5 ರಾಜ್ಯಗಳು ಕೂಡ ರಜೆನ ಘೋಷಣೆ ಮಾಡಿದ್ದಾರೆ. ಅದರ ಉದ್ದೇಶ ಒಂದೇನೆ, ಯಾಕೆಂದ್ರೆ ಕೋಟ್ಯಾಂತರ ರಾಮ ಭಕ್ತರಿಗೆ, ಹಿಂದೂಗಳಿಗೆ ಅಪೇಕ್ಷೆ ಇದೆ. ಎಲ್ಲರೂ ಸಹ ಅಯೋಧ್ಯೆಗೆ ಹೋಗಿ ಈ ಒಂದು ಪವಿತ್ರ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವತ್ತು ರಜೆನ ಘೋಷಣೆ ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಮತ್ತೊಮ್ಮೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ ಸರ್ಕಾರಿ ರಜೆ ಕೊಡಿ ಅಂತ ಕೇಳಬೇಕೇನು ಇವರಿಗೆ? ಬಿಜೆಪಿ ಆಡಳಿತ ಇರುವಂತ ಎಲ್ಲಾ ರಾಜ್ಯಗಳು ಈಗಾಗಲೇ ಸರ್ಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರವು ಸರ್ಕಾರಿ ರಜೆ ಘೋಷಣೆ ಮಾಡಿದೆ. ಇಷ್ಟಾದ್ಮೇಲೂ ಕೂಡ ಇವ್ರ ಹತ್ರ ಹೇಳಿಸ್ಕೊಂಡು ಮಾಡ್ಬೇಕಾ? ಸೋಮವಾರ ರಜೆ ಹಾಕಿದ್ರೆ ಮಕ್ಕಳಿಗೆ 1000 ರೂಪಾಯಿ ದಂಡ. ಒಂದು ಕಡೆ ರಜೆ ಘೋಷಣೆ ಒತ್ತಡ ಹೆಚ್ಚಾಗ್ತಿದೆ. ಈ ನಡುವೆ ಚಿಕ್ಕಮಗಳೂರಿನಲ್ಲಿರುವ ಸೆಂಟ್ ಜೋಸೆಫ್ ಶಾಲೆ ಮಕ್ಕಳಿಗೆ ಎಚ್ಚರಿಕೆಯೊಂದನ್ನ ನೀಡಿದೆಯಂತೆ. ಸೋಮವಾರ ಶಾಲೆಗೆ ರಜೆ ಹಾಕಿದ್ರೆ 1000 ರೂಪಾಯಿ ದಂಡ ಹಾಕೋದಾಗಿ ಹೇಳಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಶಾಲೆಯ ವಾರ್ನಿಂಗ್ ವಿರುದ್ಧ ರುಚಿಗೆದಿರುವ ಹಿಂದೂ ಸಂಘಟನೆಗಳು ಶಾಲೆ ವಿರುದ್ಧ ಸಿಡಿದೆದ್ದಿದ್ದಾರೆ. ಮಕ್ಕಳಿಗೆ ದಂಡ ಹಾಕಿದ್ರೆ ನಡೆಯೋದು ಬೇರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯವರು ಈ ಇದರಲ್ಲಿ ನಮಗೆ ದ್ವಂದ್ವ ನಿಲುವನ್ನು ತೋರಿಸಬಾರದು. ಶಾಲೆಯವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ತಕ್ಷಣ ಈ ಶಾಲೆಯವರು ಸೋಮವಾರ ರಜೆ ಹಾಕ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಯಾವುದೇ ಶಾಲೆಯ ಮಕ್ಕಳು ರಜೆ ಹಾಕಿದಂಥ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ದಂಡ ಹಾಕಬಾರದು, ಯಾವುದೇ ಶಿಕ್ಷೆಯನ್ನು ವಿಧಿಸಬಾರದು ಅಂತ ನಿಮ್ಮ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಿದ ಸೆಂಟ್ ಜೋಸೆಫ್ ಶಾಲೆ ಪ್ರಾಂಶುಪಾಲೆ, ದಂಡ ಹಾಕುವುದಾಗಿ ನಾವು ಆದೇಶ ಮಾಡಿಲ್ಲ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೂ ನಾಡ್ದು ನಡೆಯುವಂಥ ಅಯೋಧ್ಯೆಗೂ ಯಾವುದೇ ಸಂಬಂಧ ಇಲ್ಲ ಸರ್. ನಾನು ಎಲ್ಲ ಧರ್ಮಗಳನ್ನು ಗೌರವಿಸುವಂಥ ವ್ಯಕ್ತಿ. ಯಾವುದೇ ಕಾರಣಕ್ಕೂ ನಾನು ಫೈನ್ ಹಾಕ್ತೀನಿ ನೀವು ಬರದಿದ್ರೆ, ಮತ್ತು ಇದಕ್ಕೂ ನಡೆಯುವಂತಹ ಒಂದು ಕಾರ್ಯಕ್ರಮಕ್ಕೂ ಯಾವುದೇ ಸಹಜವಾಗಿ ಪ್ರತಿ ಸರಿ ಹೇಳೋ ರೀತಿನೇ ಎಸ್. ಇತ್ತ ಮಂಡ್ಯದಲ್ಲೂ ಜನವರಿ 22ರಂದು ಸಾರ್ವತ್ರಿಕ ರಜೆ ಘೋಷಿಸಿ ಅಂತ ಒತ್ತಾಯಿಸಲಾಯಿತು. ಅಲ್ಲದೆ ಅಂದು ಮದ್ಯ ಮಾರಾಟ, ಮಾಂಸ ಮಾರಾಟ ನಿಷೇಧಿಸಬೇಕು ಅಂತ ಬಿಜೆಪಿ ಕಾರ್ಯಕರ್ತರು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.